ಕುಡಿಯೋಕೇನೋ ತಗೊಂತೀರಾ? ಸುಶೀಲಾ, ಅವಾಗಿಂದ ಕುಡಿಯೋಕೇನ್ ಬೇಕು ಅಂತ ಕೇಳ್ತಾ ಇದ್ದೀಯಲ್ಲ, ಕುಡಿಯೋಕ್ ಬೇಕು ಕಣೆ. ಸ್ವಲ್ಪ ವಿಷ ಇದ್ರೆ ಕೊಡ್ತೀಯಾ? ಕುಡ್ದು ನೆಮ್ಮದಿಯಾಗಿ ಸತ್ತು ಹೋಗ್ತೀನಿ. ಅಯ್ಯೋ, ಏನಂತ ಮಾತಾಡ್ತಿದ್ದೀರಾ ರೀ? ಶ್ರೀಮಂತಿಗೆ ಆಸೆಗೆ ಮಗಳ ಹತ್ರ ಏನ್ ಬೇಕಾದ್ರೂ ಪಾಪದ ಕೆಲಸ ಮಾಡಿಸು ನಾಲಾಯಕ್ ತಂದೆ ಕಣೆ ನಾನು. ಮಾನ್ಗೆಟ್ಟು ಕಣೆ ನಾನು. ಚೆನ್ನಾಗಿ ಬದುಕಬೇಕು ಅನ್ನೋ ಕಡೆನೆ ನಯಾ ಪೈಸೆ ಮಾನ ಮರ್ಯಾದೆ ಉಳಿದು ಹೋದ್ಮೇಲೆ ಯಾಕೆ ಬದುಕಿರ್ಬೇಕು ಸುಶೀಲಾ? ವಿಷ ಕೊಟ್ಬಿಡೆ, ವಿಷ ಕೊಟ್ಬಿಡು. ಹಾಗೆಲ್ಲ ಮಾತಾಡ್ಬೇಡ್ರಿ. ಅಲ್ಲೇನ್ ನಡೀತು ಅಂತ ಹೇಳ್ರಿ. ತುಂಬಾ ಅಂದ್ರೆ ತುಂಬಾ ಅವಮಾನ ಆಗೋಯ್ತು ಕಣೆ ಸುಶೀಲಾ. ಅವ್ರನ್ನ ಸಾಯಿಸ್ಬಿಡ್ಬೇಕು ಅಂತ ಮಸ್ ತಗೊಂಡು ಹೋದೆ. ಆದ್ರೆ ಅಲ್ಲಿ ಹೋದ್ಮೇಲೆ ನಾನೇ ಸತ್ತು ಹೋದೆ ಕಣೆ, ಸತ್ತು ಹೋದೆ. ಸೊಸೆನಾ? ಯಾರು? ನನ್ನ ಮಗ ವಿಜಿಗೆ ಮದುವೆ ಆಗಿಲ್ಲ. ನಾನೇ ನನ್ನ ಕೊರಳಿಗೆ ತಾಳಿ ಕಟ್ಕೊಂಡು ಅವ್ರ ಮನೆಗೆ ಹೋದ್ನಪ್ಪ. ದುಡ್ಡಿನ ಆಸೆಗೆ ಮಗಳನ್ನ ಇಂಥ ಕೆಲಸ ಮಾಡೋದಕ್ಕೆ ಬಿಡೋ ನೀನು ಎಂಥ ಅಪ್ಪನಯ್ಯ. ಈಗ ನೀನು ಎರಡೂ ಕೈಗಳಿಂದ ನಿನ್ನ ಕೆನ್ನೆಗೆ ಹೊಡ್ಕೊಂಡು ತಲೆ ತಗ್ಸಿ ನನ್ನನ್ನ ಕ್ಷಮಿಸಿ ಮೇಡಮ್ ಅಂತ ಕೇಳ್ಕೋಬೇಕು. ನಿಂದು ಒಂದು ಜನ್ಮಾನ. ನಾಲಾಯಕ ಅಪ್ಪನ್ಗೆ ನಾಚಿಕೆಟ್ಟು ಮಗಳು. ಏನ್ರಿ ಇದು? ನಮ್ ಗೀತ್ ಹಾಗೆ ಅಳಿಯಂದ್ರು ತಾಳಿ ಕಟ್ಟಿಲ್ವಾ? ಹಾಗಾದ್ರೆ ಇದು ಮದುವೆನೇ ಅಲ್ವಾ? ಏನ್ರಿ ಹೇಳ್ತಾ ಇದ್ದೀರಾ? ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿರೋದು ಅವಳು ಕಣೆ, ನಿನ್ನ ಮಗಳು ಗೀತಾ. ಎಲ್ಲೇ ಅವಳು? ಕಾಲೇಜ್ಗೆ ಹೋಗಿದ್ದಾಳೆ. ನಮ್ಮ ಹೊಟ್ಟೆಗೆ ಬೆಂಕಿ ಹಾಕಿ ಅವಳು ತಣ್ಣಗಿರ್ಬೇಕು ಅಂತ ಕಾಲೇಜ್ಗೆ ಹೋಗಿದ್ದಾಳೇನೆ. ಬರ್ಲಿ ಅವಳು, ಹುಟ್ಲಿಲ್ಲ ಅನಿಸ್ಬಿಡ್ತೀನಿ ಅವಳನ್ನ. ನೋಡು, ಗೀತಾ, ನೀನ್ ಮಾಡ್ತಿರೋದು ತಪ್ಪಲ್ವಾ? ವಿಜಿನ ನೋಡಿದ್ರೆ ನಿನಗ್ ಪಾಪ ಅನ್ಸಲ್ವೇನೆ? ದಿಢೀರಂತ ಬದ್ಲಾಗೋಕೆ ಕಾರಣ ಏನು ಅಂತ ಅಟ್ಲೀಸ್ಟ್ ನಮ್ಮ ಹತ್ರ ಆದ್ರೂ ಹೇಳ್ಬೋದಾಗಿತ್ತಲ್ವಾ? ನೀವೆಲ್ಲ ಮತ್ತೆ ಹಳೆ ವಿಷಯನೇ ಮಾತಾಡೋದಾದ್ರೆ ನೀವ್ ಯಾರು ನನ್ನ ಜೊತೆ ಮಾತಾಡ್ಬೇಡಿ. ನನ್ನ ಜೀವನಕ್ಕೆ ಏನ್ ಬೇಕು ಏನ್ ಬೇಡ ಅನ್ನೋ ನಿರ್ಧಾರ ತಗೊಳ್ಳೋ ಅಧಿಕಾರ ನನಗಿದೆ. ನಾನು ಅದಕ್ಕೆ ಯಾರಿಗೂ ಉತ್ತರ ಕೊಡಬೇಕಾಗೂ ಇಲ್ಲ, ಯಾರನ್ನು ಸಮಾಧಾನ ಪಡಿಸ್ಬೇಕಾಗೂ ಇಲ್ಲ. ಗೀತಾ, ಒಂದು ನಿಮಿಷಮ್ಮ. ಹೇಗಿದೆಯಮ್ಮ?
ನಾನು ಚೆನ್ನಾಗಿದ್ದೀನಿ ಸರ್, ನೀವು? ಹಾಂ ವೆಲ್, ಇಫ್ ಯು ಡೋಂಟ್ ಮೈಂಡ್, ಗಂಡ ಹೆಂಡತಿ ಚೆನ್ನಾಗಿದ್ದರೆ ನೋಡೋರಿಗೆ ಎಲ್ರಿಗೂ ಚೆನ್ನಾಗಿ ಕಾಣುತ್ತೆ. ಆದರೆ ಅದೇ ಗಂಡ ಹೆಂಡತಿ ವಿಷಯ ಬೀದಿಗೆ ಬಂದರೆ ಅದು ಚಂದ ಅಲ್ಲಮ್ಮ. ಏನು ಹೇಳ್ತಿದ್ದೀರಾ ಸರ್? ವಿಜಯ್ ಮತ್ತೆ ನಿನ್ನ ಮಧ್ಯೆ ಅದೇನು ಗಲಾಟೆನೋ ಗೊತ್ತಿಲ್ಲ, ಆದರೆ ಅವನು ಕಾಲೇಜ್ ಎದುರುಗಡೆ ಧರಣಿ ಕೂತಿದ್ದಾನೆ. ಈ ವಿಷಯ ಮೀಡಿಯಾಗೆ ಗೊತ್ತಾಗಿ ದೊಡ್ಡ ಇಶ್ಯೂ ಆದರೆ ಈ ನಮ್ಮ ಕಾಲೇಜಿನ ಮರ್ಯಾದೆ, ನಿಮ್ಮ ಮಾವನ ಮರ್ಯಾದೆ ಏನಾಗಬೇಕು ಯೋಚನೆ ಮಾಡಮ್ಮ. ಏನ್ ಧರಣಿ ಸರ್? ಎಲ್ಲಿ ಮಾಡ್ತಿದ್ದಾನೆ? ನೋಡಮ್ಮ ಅಲ್ಲಿ. ಬೇಕೇ ಬೇಕು, ನ್ಯಾಯ ಬೇಕು, ನನ್ಗೆ ನನ್ನ ಹೆಂಡತಿ ವಾಪಸ್ ಬೇಕು, ಬೇಕೇ ಬೇಕು, ಹೋರಾಟ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ವಿಜಿ ನಿಲ್ಸೋ! ಏನ್ ಮಾಡ್ತಿದ್ಯಾ ವಿಜಿ? ಹೋರಾಟ. ಯಾವ್ದಕ್ಕೆ? ನನ್ನ ಹೆಂಡತಿ ನಾನು ವಾಪಸ್ ಪಡ್ಕೊಳ್ಳೋದಕ್ಕೋಸ್ಕರ. ನಾನ್ ನಿನ್ ಹೆಂಡತಿ ಅಲ್ಲ, ನೀ ನನ್ ಗಂಡನೂ ಅಲ್ಲ ಅಂತ ಹೇಳಿದೀನಿ ತಾನೆ. ಆದ್ರೆ ನಾವು ಗಂಡ ಹೆಂಡತಿ ತರ ಬದುಕಿದೀವಲ್ಲ ಗೀತಾ. ಅದು ಮುಗ್ದೋಗಿರೋ ಕತೆ ವಿಜಿ. ನನ್ ಶುರು ಆಗೋ ಬದುಕು ಏನಿದ್ರು ನಿನ್ ಜೊತೆ ಗೀತಾ. ಅದು ಸಾಧ್ಯನೇ ಇಲ್ಲ. ಯಾಕೆ ಅಂತ ಕಾರಣ ಕೊಡು. ಒಂದಾಗಿ ಬಾಳೋದಕ್ಕೆ ಎರಡ್ ಮನ್ಸಿಗೂ ಒಪ್ಗೆ ಬೇಕು ವಿಜಿ. ಆ ಒಪ್ಗೆ ನನ್ ಮನ್ಸಿಗಿಲ್ಲ ವಿಜಿ. ಇತ್ತು, ನೀನ್ ನನ್ನನ್ನು ಒಪ್ಪಿದ್ದೆ, ನನ್ ಜೊತೆ ಬದುಕಿದ್ದೆ. ಅದಕ್ಕೆಲ್ಲ ಅರ್ಥನೇ ಇಲ್ಲ. ಏನ್ ಗೀತಾ ಈಗ ಅಂದ್ಬಿಟ್ಟೆ? ಅಂದ್ರೆ ಇಷ್ಟು ದಿನ ನಮ್ಮ ಮನೇಲಿ ನನ್ನ ಹೆಂಡತಿಯಾಗಿ ಬದುಕಿದ್ದಕ್ಕೆ ಅರ್ಥನೇ ಇಲ್ವಾ? ಹೌದಾ? 15 ವರ್ಷದಿಂದ ನಿಮ್ ಮನೇಲಿ ಕಣ್ಮಣಿ ಏನೋ ಕೆಲ್ಸದೊಳಿದ್ಲು, ಅವಳು ಹೋದ್ಲು. ಆ ಪ್ಲೇಸಿಗೆ ಇನ್ಯಾರೋ ಬಂದಿಲ್ವಾ? ನಾನು ಹಾಗೆ ಹೋದೆ ಅನ್ಕೋ. ಗೀತಾ ಪ್ಲೀಸ್, ನಿನ್ನ ನೀನು ಕಣ್ಮಣಿಗೊಳಿಸ್ಕೋಬೇಡ. ಮನೆಗೆ ಬಂದವ್ರಿಗೆ ಹೋಗೋ ಆಪ್ಷನ್ ಇರ್ಬೋದು, ಆದ್ರೆ ಮನ್ಸಿಗೆ ಬಂದವರು ಹಾಗಲ್ವಲ್ಲ. ನನ್ನ ಮನ್ಸಿಗೆ, ನನ್ನ ಬದುಕಿಗೆ ನಿನ್ನನ್ ಬಿಟ್ಟು ಬೇರೆಯವರು ಯಾರು ಬರಕ್ ಸಾಧ್ಯನೇ ಇಲ್ಲ ಗೀತಾ. ಇಲ್ಲ, ನಾನ್ ನಿನಗೇನು ಅಲ್ಲ. ನನ್ ಮನ್ಸಿಂದ ನಿನ್ನ ಅಳಿಸಿದೀನಿ. ನೀನು ಅದೇ ಕೆಲಸ ಮಾಡಿ ನೆಮ್ಮದಿಯಾಗಿರು. ನೀನೇ ನನ್ನ ನೆಮ್ಮದಿ. ನೀನ್ ಇಲ್ದಿದ್ರೆ ನನ್ನ ಬದುಕು ಸಮಾಧಿ. ಇದು ನಿನ್ನ ಉಚಿತನದ ಪರಮಾವಧಿ. ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ 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 ಬೇಕು. ನಿಲ್ಸಿ, ನಿಲ್ಸಿ. ಯಾವ್ದು ಗೀತಾ ಹುಚ್ಚುತನ? ನೀನ್ ಇದೇ ಕಾಲೇಜಲ್ಲಿ ನನ್ನ ಹತ್ರ ಬಂದು ಪ್ರೀತಿ ಹೇಳ್ಕೊಂಡಿದ್ದ? ಸುಳ್ಳು ಮದುವೆ ನಿಜ ಆಗ್ಲಿ ತಾಳಿ ಕಟ್ಟು ಅಂದಿದ್ದ? ಯಾವ್ದು ಹುಚ್ಚುತನ? ಹೌದು ಹೇಳಿದ್ದೆ, ಆದ್ರೆ ಈಗ ಮನ್ಸನ್ನ ಬದಲಾಯಿಸಿದ್ದೀನಿ. ನೀನು ಹೀಗೆ ತಾನೆ ಗೆಸ್ಟ್ ಹೌಸ್ಗೆ ನನ್ನ ಸುಳ್ಳೇಳಿ ಕರ್ಸ್ಕೊಂಡು ಅಲ್ಲಿ ನಿನ್ ಮಾತನ್ನ ಬದಲಾಯಿಸಿಲ್ವಾ? ಅಲ್ಲಿ ನನ್ ಬದುಕನ್ನೇ ಬದಲಾಯಿಸಿಲ್ವಾ? ಅದು ಬಿಡು,
ನನ್ನನ್ನ ಸುಟ್ಟಾಕ್ತೀನಿ ಅಂತ ಕೆಂಡಾಕ್ ಕಾರ್ತಿದ್ದವ್ ನೀನು ಈಗ ನನ್ನನ್ನ ಪ್ರೀತಿಸುವಷ್ಟು ಬದ್ಲಾಗಿಲ್ವಾ? ನಿನ್ನ ಹಾಗೆ ನಾನು ಬದ್ಲಾದೆ. ಆದ್ರೆ ನೀನು ಒಳ್ಳೆಯವಳು ಗೀತಾ. ನಿನ್ ಬದಲಾವಣೆ ಏನಿದ್ರು ಒಳ್ಳೆದನ್ನೇ ಮಾಡಬೇಕು. ನನ್ ಬದಲಾವಣೆಯಿಂದ ನನಗೂ ನಿನ್ಗೂ ಎಲ್ರಿಗೂ ಒಳ್ಳೇದೇ ಆಗುತ್ತೆ. ನೋಡು, ಒಂದ್ಸಲ ಸುತ್ತ ನೋಡು. ನಿನ್ ಬದಲಾವಣೆಯಿಂದ ಇಡೀ ಕಾಲೇಜೇ ಖುಷಿ ಪಟ್ಟಿದೆ. ಬಾಬಾಜಿಗೆ ಆ ಶ್ರೀನಿವಾಸ ಬಂದು ಹೋದ ವಿಚಾರನ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದೀಯಾ? ಹೇಳಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ದೊಡ್ಡಣ್ಣ. ಅಂದರೆ ವೆರಿ ಸಿಂಪಲ್. ಅವನಿಲ್ಲಿಗೆ ಬಂದಾಗ ಈ ಮನೇಲಿದ್ದಿದ್ದು ನಾನು, ನೀನು, ಅಂಬ. ಸೊ ನಮ್ಮ ಮೂವರಲ್ಲಿ ಈ ವಿಷಯನ ಯಾರು ಇವ್ರ ತನಕ ತಲುಪಿಸೋದಿಲ್ಲ. ಆ್ಯಂಡ್ ಸೆಕ್ಯೂರಿಟಿ ಬಾಯಿ ಮುಚ್ಚೋದೇನಂಥ ದೊಡ್ಡ ವಿಷಯ ಅಲ್ಲ. ಮೋರ್ ಓವರ್, ನಾವು ಆ BP ಮಾಡಿದ ಅವಮಾನಕ್ಕೆ ಅವನ ಈ ಕಡೆ ತಲೆ ಹಾಕೋದಿರಲಿ, ಅವನ ನಮ್ಮ ಮನೇನ ಕನಸಲ್ಲೂ ನೆನೆಸ್ಕೊಳ್ಳೋದಿಲ್ಲ. ಅಲ್ಲಿಗೆ ಅವನಿಲ್ಲಿಗೆ ಬಂದಿದ್ದು ಸುಳ್ಳು. ಮತ್ತೆ ಬಾಬಾಜಿ ಗೀತಾನ ವಾಪಸ್ ಕರೆಸೋ ಪ್ರಯತ್ನ ಏನಾಯ್ತು ಅಂತ ಕೇಳಿದ್ರೆ ಅದಕ್ಕೇನು ಹೇಳೋದು? ಪ್ರಯತ್ನ ಪಟ್ವಿರಿ, ಆದರೆ ಯಾವ ಪ್ರಯೋಜನನೂ ಆಗಲಿಲ್ಲ ಅಂತ ಇನ್ನೊಂದು ಕಣ್ಣೀರು ಸುರಿಸೋ ಸೀನ್ ಮಾಡಿದ್ರಾಯ್ತು. ಒಟ್ಟಿನಲ್ಲಿ ಗೀತಾ ಈ ಮನೆಗೆ ಬರುವ ಎಲ್ಲ ದಾರಿಗಳನ್ನು ಬಂದ್ ಮಾಡಿಬಿಟ್ಟಿದ್ಯಾ ಅಂತ ಹಾಗಾಯ್ತು. ಅವಳನ್ನು ಸಾಯಿಸೋ ವಿಚಾರ ಏನಾಯ್ತು? ಸಾಯಿಸೋ ನಿರ್ಧಾರ ಇನ್ನೂ ಉಸಿರಾಡ್ತಾ ಇದೆ ದೊಡ್ಡಣ್ಣ. ನಿಮ್ಮ ಬಾವಾಜಿ ರಿಯಾಕ್ಷನ್ ನೋಡಿಕೊಂಡು ಅದನ್ನ ಉಳಿಸ್ತೀನೋ ಇಲ್ಲ ಅಳಿಸ್ತೀನೋ ಅಂತ ನಾನು ನಿರ್ಧಾರ ಮಾಡ್ತೀನಿ. ಈಗ ನೀನ್ ಮಾಡ್ಬೇಕಾಗಿರೋ ಕೆಲ್ಸ ಏನ್ ಗೊತ್ತಾ? ಒಳ್ಳೆ ಕೆಲ್ಸಗಳನ್ನ ಮಾಡಿ ಎಲ್ರಿಗೂ ಮಾದರಿ ಆಗು. ಹೀಗೆ ಅರ್ಥವಿಲ್ದಿರ ಹೋರಾಟ ಮಾಡಿ ಮತ್ತೆ ಯಾರು ಬೆಳ್ ತೋರ್ಸೋ ಹಾಗೆ ಮಾಡ್ಬೇಡ. ನನ್ ಬಗ್ಗೆ ಯಾರು ಮಾತಾಡಿದ್ರೆ ನಿನಗೇನ್ ಗೀತಾ? ನನಗೇನು ಆಗಲ್ಲ, ಆದ್ರೆ ಒಬ್ಳು ಒಳ್ಳೆ ಸ್ನೇಹಿತೆ ಆಗಿ ನಿನಗ್ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದೀನಿ ಅಷ್ಟೇ. ಗೀತಾ, ಸ್ನೇಹಿತನ ಸ್ನೇಹ ಪ್ರೀತಿ ಆಗೋದ್ ಸರಿ. ನಮ್ಮ ಮಧ್ಯೆ ಇರೋ ಪ್ರೀತಿ ಅದ್ ಹೇಗ್ ಸ್ನೇಹ ಆಗುತ್ತೆ ಗೀತಾ? ನಮ್ಮ ಮಧ್ಯ ಪ್ರೀತಿ ಇಲ್ಲ ಅಂತ ಹೇಳ್ದೆ ತಾನೆ? ಅದು ಇರೋದು ಇಲ್ಲ. ಅಂದ್ರೆ ನೀನ್ ಇಷ್ಟು ದಿನ ಒಂದೇ ಒಂದು ಕ್ಷಣನು ನನ್ನನ್ನು ಪ್ರೀತಿಸಿಲ್ವಾ? ನನ್ನ ಮೇಲೆ ಎಳ್ಳಷ್ಟು ಪ್ರೀತಿ ಹುಟ್ಟಿಲ್ವಾ? ಹೇಳು ಗೀತಾ, ಹೇಳು ಗೀತಾ. ಇಲ್ಲ ಅಂತ ಹೇಳ್ದೆ ತಾನೆ? ಮತ್ತೆ ನೀನ್ ಆಡಿದ ಮಾತುಗಳೆಲ್ಲ ಎಲ್ಲ ಸುಳ್ಳು. ಅದಲ್ಲ, ನೀನೀಗ ಆಡ್ತಿರೋದ್ ಸುಳ್ಳು, ನೀನ್ ಹೇಳ್ತಿರೋದ್ ಸುಳ್ಳು, ನೀನ್ ಸುಳ್ಳು ಹೇಳ್ತಿದ್ಯಾ? ನಿನ್ ಸಮಾಧಾನಕ್ಕೋಸ್ಕರ ನನ್ ಮಾತನ್ನ ಬದಲಾಯಿಸಕ್ ಆಗಲ್ಲ ವಿಜಿ. ನೀನ್ ಧರಣಿ ಅಲ್ಲ, ಏನ್ ಬೇಕಾದ್ರೂ ಮಾಡು, ಆದ್ರೆ ನನ್ ಮನ್ಸನ್ನ ಬದಲಾಯಿಸಕ್ ಆಗಲ್ಲ ವಿಜಿ. ಯಾಕೆ ಗೀತಾ ಈಗ ಮಾತಾಡ್ತೀಯಾ? ನಾನು ಏನ್ ಪಾಪ ಮಾಡಿದ್ದೀನಿ ಗೀತಾ? ಗೀತಾ, ನನ್ ಮಾತು ಕೇಳು ಗೀತಾ.